ಏಳನೇ ತರಗತಿಯ ವಿದ್ಯಾರ್ಥಿ 6ನೇ ತರಗತಿಯ ವಿದ್ಯಾರ್ಥಿಯಾದ ಶಿವಲಿಂಗ ಬಣ್ಣದ ಬದಲಾವಣೆ ಪ್ರಯೋಗವನ್ನು ಮಾಡಿ ತೋರಿಸ್ತಾನೆ ನೋಡು. ಎಲ್ಲರೂ ನೋಡು. ಈಗ ನೀರಿನಲ್ಲಿ ಅರಿಶಿಣವನ್ನು ಹಾಕಿದ್ದಾನೆ, ಹಳದಿ ಬಣ್ಣ ಆಗಿದೆ. ಹಳದಿ ಬಣ್ಣ ಇದ್ದಿದ್ದು ಯಾವ್ದಾಯ್ತು? ಮತ್ತೆ ಅದಕ್ಕೆ ನಿಂಬೆ ಹುಳಿ ಹಾಕ್ತಾನೆ. ನಿಂಬೆ ಹುಳಿ ಹಾಕಿದಾಗ ಬಣ್ಣದ ಬದಲಾವಣೆ ಆಗುತ್ತೆ. ಮತ್ತೆ ಹಳದಿ ಬಣ್ಣ ಕೆಂಪು ಬಣ್ಣ ಇದ್ದಿದ್ದು ಹಳದಿ ಬಣ್ಣ ಆಗುತ್ತೆ. ಒಂದು ಬಣ್ಣ ಇದ್ದಿದ್ದು ಮಾತ್ರ ಹಳದಿ ಬಣ್ಣ ಇತ್ತು, ಕೆಂಪು ಬಣ್ಣ ಇದೆ. ನಿಂಬಿಕೆ ಮತ್ತೆ ಸ್ವಲ್ಪ ಹಳದಿ ಬಣ್ಣ ಇದ್ದಿದ್ದು ಕೆಂಪು ಬಣ್ಣ ಆಗುತ್ತೆ. ಈ ರೀತಿಯಾದ ಕಾರಣ ಏನಪ್ಪ ಅಂದ್ರೆ ಸಾಬನ್ ಪುಡಿ ಇದು ಪ್ರತ್ಯಾಮ್ಲ, ಹಳದಿ ಬಣ್ಣ ಒಂದು ಸೂಚಕವಾಗಿ ವರ್ತನೆ ಮಾಡ್ತೈತಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಪಾಠಗಳು ಬರ್ತೈತಿ. ಸೂಚಕವನ್ನು ನಾವು ಹಾಕಿದಾಗ ಬಣ್ಣದ ಬದಲಾವಣೆ ಆಗ್ತೈತಿ. ಅರಿಶಿನ ಪುಡಿ ಅನ್ನೋದು ಒಂದು ಸೂಚಕ, ಇದು ಪ್ರತ್ಯಾಮ್ಲದೊಳಗೆ ಸೂಚಕ ಹಾಕಿದಾಗ ಬಣ್ಣದ ಬದಲಾವಣೆ ಆಗ್ತೈತಿ. ಕಂದು ಗುಲಾಬಿ ಬಣ್ಣವನ್ನು ಬರ್ತೈತಿ ಅರಿಶಿನ ಪುಡಿ. ಇಷ್ಟೇ ಪ್ರಯೋಗದಲ್ಲಿ ವರ್ಣನೆ ಆಗ್ತೈತಿ.